ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತೀರಿ ನೋಡಿ. ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದ 4 ಪಾದಗಳು, ಅಲ್ಲಿಗೆ ಈ 9 ಪಾದಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕರ್ಕಾಟಕ ರಾಶಿಯೇ ಆಗುತ್ತೆ. ಹಾಗಿದ್ರೆ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರತಕ್ಕಂಥವರು ಅಥವಾ ಹಕಾರದಿಂದ ಹೆಸರಿರತಕ್ಕಂಥವರು ಪುಷ್ಯ ನಕ್ಷತ್ರದವರಾಗಿರ್ತೀರಿ, ಅಥವಾ ಆಶ್ಲೇಷ ನಕ್ಷತ್ರದ ಕೊನೆಯ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಾಗಿರ್ತೀರಿ, ಅಥವಾ ಪುನರ್ವಸು ನಕ್ಷತ್ರದ ಕೊನೆಯ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಕರ್ಕಾಟಕ ರಾಶಿಗೆ ಫಲವೇನು ಈ ಒಂದು ಸಂವತ್ಸರದಲ್ಲಿ ಅಂತ ಯೋಚನೆಯನ್ನು ಮಾಡಿದ್ರೆ ನೋಡಿ, ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಗುರು ಸಂಚಾರವಿರುತ್ತೆ. ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರವಿದ್ದಾಗ ಉಚ್ಛ ಗುರು ಅಂತ ಹೇಳ್ತೇವೆ ನೋಡಿ. ಜಾತಕದಲ್ಲಿ ಜನ್ಮರಾಶಿಯಲ್ಲೇ ಗುರುವಿದ್ದರೆ ಲಕ್ಷ ದೋಷಂ ನಿಹಂತಿ ಹೇಳ್ತಕ್ಕಂಥ ಒಂದು ಉಕ್ತಿ ಶಾಸ್ತ್ರದಲ್ಲಿದೆ. 1,00,000 ದೋಷಗಳಿದ್ದರೂ ಆ ದೋಷಗಳನ್ನೆಲ್ಲ ಗುರು ಹರಣ ಮಾಡ್ತಾನೆ. ಅವನೇ ಈ ಕರ್ಕಾಟಕ ರಾಶಿಗೆ ಭಾಗ್ಯಾಧಿಪತಿಯಾಗಿರ್ತಾನೆ. ಅವನನ್ನು ಜ್ಯೋತಿಷ್ಯದಲ್ಲಿ ಭಾಗ್ಯಾಧಿಪತಿ ಅಂತಲೂ ಕೂಡ ನಾವು ಹೇಳ್ತೇವೆ. ಹಾಗಾಗಿ ಭಾಗ್ಯಾಧಿಪತಿಯಾದಂತಹ ಗುರುವು ತನುಭಾವದಲ್ಲಿ ಜನ್ಮರಾಶಿಯಲ್ಲೇ ಸಂಚರಿಸಿ ಭಾಗ್ಯಸ್ಥಾನವಂತಹ ತನ್ನ ಸ್ವಕ್ಷೇತ್ರವನ್ನು ಅವನು ನೋಡಿದ ಅಂತಂದರೆ ವಿಶೇಷವಾದಂತಹ ಒಂದು ಶುಭ ಫಲವನ್ನೇ ಕರ್ಕಾಟಕ ರಾಶಿಯವರಿಗೆ ಚಿಂತನೆಯನ್ನು ಮಾಡಬಹುದಾಗಿರುತ್ತೆ. ಅದನ್ನು ಹಂಸಯೋಗ ಅಂತಲೂ ಕೂಡ ಹೇಳ್ತೇವೆ. ಅರ್ಥಾತ್ ಹಂಸಯೋಗ ಸಂಪೂರ್ಣವಾಗಿ ಈ ಒಂದು ವರ್ಷ ತಮ್ಮ ಪಾಲಿಗಿರುತ್ತೆ. ಸಂಪೂರ್ಣವಾಗಿ ಹಂಸಯೋಗದಲ್ಲಿ ನೀವು ಅತ್ಯಂತ ಶುಭ ಫಲಗಳನ್ನು ಕಾಣಬಹುದು. ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗುವಂತಹ ಒಂದು ವರ್ಷ ಈ ಒಂದು ವರ್ಷವಾಗಿರುತ್ತೆ. ಯಾಕೆಂದರೆ ಈ ರಾಶಿಯವರಿಗೂ ಅಷ್ಟೇ ಅಷ್ಟಮ ಶನಿ ಮುಗಿದು ಹೋಗಿದೆ. ಯಾವುದೇ ರೀತಿಯಾದಂತಹ ಶನಿ ದೋಷಗಳು ಕೂಡ ತಮ್ಮ ಪಾಲಿಗಿಲ್ಲ. ಅರ್ಧ ಶನಿಯೋ ಅಷ್ಟಮ ಶನಿಯೋ ಅಥವಾ 7.5 ಶನಿಯೋ ಈ ಯಾವುದೇ ರೀತಿಯಾದಂತಹ ಶನಿ ಪ್ರಭಾವಕ್ಕೂ ಕೂಡ ತಾವುಗಳು ಒಳಪಟ್ಟಿಲ್ಲದೆ ಇರತಕ್ಕಂಥ ರಾಶಿಯವರು ಈ ಒಂದು ವರ್ಷ ಆಗಿರ್ತೀರಿ. ಇನ್ನು ನಿಮ್ಮ ಜನ್ಮರಾಶಿಯಲ್ಲೇ ಉಚ್ಛ ಗುರುವಿದ್ದಾಗ ಗುರುವಿನ ಪೂರ್ಣ ದೃಷ್ಟಿ ಹೇಳ್ತಕ್ಕಂಥದ್ದು ನೋಡಿ ಪಂಚಮ ಸ್ಥಾನಕ್ಕಿರುತ್ತೆ. ಇನ್ನು ಭಾಗ್ಯಸ್ಥಾನ ಮತ್ತು ಸಪ್ತಮ ಭಾವಕ್ಕೆ ಗುರು ದೃಷ್ಟಿ ಇರತಕ್ಕಂಥದ್ರಿಂದ ಆ ಗುರುವಿನ ಪೂರ್ಣ ದೃಷ್ಟಿಯು ಯಾವೆಲ್ಲ ಭಾವಗಳಿರುತ್ತೋ ಆ ಎಲ್ಲ ಭಾವಗಳ ಫಲಗಳನ್ನು ಕೂಡ ಶುಭ ಫಲಗಳನ್ನಾಗಿಸಿಕೊಳ್ಳಬಹುದು. ಹಾಗಿದ್ರೆ ಈ 3 ಭಾಗದ ಫಲ ಏನು ನೋಡಿ. ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನವನ್ನು ಆ ಗುರು ನೋಡಿದ ಅಂತಂದರೆ ಎಷ್ಟೋ ಜನ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಂದೆ ತಾಯಿಗಳು ಆರೋಗ್ಯದ ಸಮಸ್ಯೆಯನ್ನು ಕಾಣ್ತಾ ಇರಬಹುದು, ಅಥವಾ ತಂದೆ ಇನ್ನೇನು ಬದುಕೋ ಚಾನ್ಸೇ ಇಲ್ಲ ಅಂತ ಡಾಕ್ಟ್ರ್ ಹೇಳಿ ಮನೆಗೆ ಕಳಿಸಿಡಬಹುದು. ಅಂತಹ ತಂದೆ ತಾಯಿಗಳಿಗೂ ಕೂಡ ಪುನಃ ಆರೋಗ್ಯವಂತರಾಗುವಂತಹ ಒಂದು ಯೋಗವನ್ನು ಆ ಗುರು ನೀಡ್ತಾನೆ. ಯಾಕಂದರೆ ಆ 9ನೇ ಮನೆ ಹೇಳ್ತಕ್ಕಂಥದ್ದು ಪಿತೃಸ್ಥಾನವೂ ಕೂಡ ಹೌದು. ಹಾಗಿದ್ದರೆ ಪಿತೃಸ್ಥಾನಾಧಿಪತಿಯಾದಂತಹ ಗುರುವೇ ಪಿತೃಸ್ಥಾನವನ್ನು ನೋಡಿದ ಅಂತಂದರೆ ಖಂಡಿತವಾಗಿಯೂ ಗುರುತ್ವ ಹೇಳ್ತಕ್ಕಂಥದ್ದಕ್ಕೆ ಫಲ ವಿಶೇಷವಾದಂಥದ್ದು, ಲಘುವಲ್ಲದೇ ಇರತಕ್ಕಂಥದ್ದು ಅಂತ ಹೇಳ್ತೇವೆ. ಹಾಗಾಗಿ ಲಘುವಲ್ಲದೇ ಇರತಕ್ಕಂಥದ್ದೆಲ್ಲವೂ ಕೂಡ ಗುರುವೇ ಆಗಿರುತ್ತೆ. ಹಾಗಿದ್ದರೆ ತಂದೆ ತಾಯಿಗಳನ್ನು ಮೊದಲ ಗುರು ಅಂತ ಹೇಳ್ತೇವೆ ಅಲ್ವೇ. ಹಾಗಿದ್ರೆ ಅಂತಹ ಮಾತಾಪಿತೃಗಳಿಂದ ಒಂದು ಒಳ್ಳೆಯ ಫಲಗಳನ್ನು ತಾವುಗಳು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ಎಷ್ಟೋ ಜನ ಕರ್ಕಾಟಕ ರಾಶಿಯವರು ಪುತ್ರಾಪೇಕ್ಷೆಗಳಾಗಿರ್ತೀರಿ. ಈ ಒಂದು ಸಂವತ್ಸರದಲ್ಲಿ ಎಷ್ಟೋ ವರ್ಷಗಳಿಂದ 4 ವರ್ಷ ಆಗೋಯಿತು, 8 ವರ್ಷ ಆಗೋಯಿತು, 10 ವರ್ಷವೇ ಆಗೋಯಿತು, ಸಂತಾನವೇ ಆಗಿಲ್ಲ. ಆದರೆ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದ್ವಿ, ಕೇಳಿದ್ವಿ, ಸ್ವಾಮಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ಸಂತಾನ ಮಾತ್ರ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಜ್ಯೋತಿಷಿಗಳಲ್ಲಿ ಜಾತಕವನ್ನು ತೋರಿಸ್ಕೊಂಡು ಹೋಗಿರ್ತೀರಿ. ಅಂತಹ ಸಂತಾನಾಪೇಕ್ಷೆಗಳಿಗೆ ಸಂತಾನವೇ ಆಗದೆ ಸಂಸಾರವನ್ನು ನಡೆಸಿರತಕ್ಕಂತಹ 16 ವರ್ಷ ಸಂಸಾರ ಮಾಡಿಯೂ ಸಂತಾನವಾಗದೇ ಇರತಕ್ಕಂಥ ಅಂತಹ ವಧುವರರಿಗೆ ಅಥವಾ ದಂಪತಿಗಳಿಗೆ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಪುತ್ರೋತ್ಸವದ ಯೋಗವನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ಯಾಕೆಂದರೆ ಗುರುವಿನ ಪೂರ್ಣವಾದಂತಹ ಒಂದು ದೃಷ್ಟಿ ಸಂತಾನ ಭಾವಕ್ಕಿರುತ್ತೆ. ಹಾಗಾಗಿ ಖಂಡಿತವಾಗಿಯೂ ಪುತ್ರೋತ್ಸವದ ಯೋಗ ಫಲಗಳನ್ನು ಈ ಒಂದು ರಾಶಿಯವರಿಗೆ ಹೇಳಬಹುದು. ಇನ್ನು ಸಪ್ತಮ ಭಾವಕ್ಕೆ ಗುರುದೃಷ್ಟಿಯೂ ಕೂಡ ಇರೋದರಿಂದ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ನೋಡಿ ರಾಹು ಸಂಚಾರವಿಲ್ಲದೇ ಇರತಕ್ಕಂಥ ಒಂದು ಸಮಯ ನಿಮಗೆ ಡಿಸೆಂಬರ್ವರೆಗೆ ಸಿಗುತ್ತೆ ಅಲ್ವೇ. ಈ ಯುಗಾದಿ ಹಬ್ಬದಿಂದ ಪ್ರಾರಂಭಗೊಂಡು ಸಾಧಾರಣವಾಗಿ ನವಂಬರ್ ಎಂಡ್ವರೆಗೂ ಕೂಡ ನಿಮ್ಮ ಪಾಲಿಗೆ ರಾಹು ಅಷ್ಟಮದಲ್ಲಿರ್ತಾನೆ ಬಿಟ್ಟರೆ ಸಪ್ತಮದಲ್ಲಿರೋದಿಲ್ಲ ಈ ರಾಶಿಯವರಿಗೆ. ಹಾಗಾಗಿ ರಾಹು ಸಪ್ತಮಕ್ಕೆ ಬರುವುದರ ಪೂರ್ವಭಾವಿಯಾಗಿ ನಿಮ್ಮ ಪಾಲಿಗೆ ವಿವಾಹದ ಯೋಗ ಫಲಗಳನ್ನು ಹೇಳಬಹುದು. ಅರ್ಥಾತ್ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ವರ್ಷ ಸಾಧಾರಣವಾಗಿ ಮುಕ್ಕಾಲು ಭಾಗ ವಿವಾಹಾದಿ ವಿಷಯದಲ್ಲಿ ತುಂಬಾ ಒಂದು ಒಳ್ಳೆಯ ಸಮಯವಾಗಿರುತ್ತೆ. ಯಾಕೆಂದರೆ ಗುರುಬಲವಲ್ಲ. ಯಾಕೆಂದರೆ ಜನ್ಮರಾಶಿಯಲ್ಲಿ ಗುರುವಿದ್ದಾಗ ಅದು ಗುರುಬಲ ಅಂತ ಹೇಳಿಸ್ಕೊಳ್ಳೋದಿಲ್ಲ, ಆದರೆ ಗಜಕೇಸರಿ ಯೋಗ ಅಂತ ಹೇಳಿಸ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಗಜಕೇಸರಿ ಯೋಗವನ್ನು ಹೊಂದಿರತಕ್ಕಂತಹ ಈ ಒಂದು ರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಸರಿಯಾಗಿ ಪ್ರಯತ್ನವನ್ನು ಪಟ್ಟಲ್ಲಿ ಖಂಡಿತವಾಗಿ ನೋಡಿ ಸಾಧಾರಣವಾಗಿ ಮಾರ್ಚ್ ಟು ನವಂಬರ್ ಈ ತಿಂಗಳುಗಳು ನಿಮಗೆ ನಿಮ್ಮ ಪಾಲಿಗೆ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಂತೆ ಗುರುವಿನ ಅನುಗ್ರಹವನ್ನು
ಫಲವನ್ನು ಕೊಡ್ತಾನೆ. ಇನ್ನು ವಿಶೇಷವಾಗಿ ಧನಕಾರಕನಂತಹ ಗುರುವು ಜನ್ಮರಾಶಿಯಲ್ಲೇ ಸಂಚಾರ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಉದ್ಯೋಗ, ವ್ಯವಹಾರ, ವ್ಯಾಪಾರಾದಿಗಳಲ್ಲಿ ಎಲ್ಲವುದರಲ್ಲಿಯೂ ಕೂಡ ನಿಮಗೆ ವಿಪುಲತರವಾದಂತಹ ಒಂದು ಲಾಭವನ್ನು ಕೊಡುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಚಿಂತನೆಯನ್ನು ಮಾಡಿದ್ರೆ ನೋಡಿ, ಇದೇ ನವಂಬರ್ವರೆಗೂ ಕೂಡ ರಾಹು ಅಷ್ಟಮ ಭಾವದಲ್ಲಿರ್ತಾನೆ. ಹಾಗಾಗಿ ಅಷ್ಟಮದ ರಾಹುವು ನೆಗೆಟಿವ್ ಥಾಟ್ಸ್ಗಳನ್ನು ಕೊಡ್ತಾನೆ. ನೋಡಿ, ನೆನಪಿಟ್ಕೊಳ್ಳಿ, ಕರ್ಕಾಟಕ ರಾಶಿಗೆ ಅಧಿಪತಿಯೂ ಕೂಡ ಚಂದ್ರನೇ ಆಗಿರ್ತಾನೆ. ಹಾಗಾಗಿ ಚಂದ್ರನೇ ಅಭಿಮಾನ ದೇವತೆಯು ಅಧಿದೇವತೆಯೂ ಆದಂತಹ ಕರ್ಕಾಟಕ ರಾಶಿಯವರ ಮನಸ್ಸು ಕೆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಗೆ ಅಷ್ಟಮದಲ್ಲಿ ರಾಹು ಸಂಚಾರವಿರತಕ್ಕಂಥದ್ರಿಂದ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ನೆಗೆಟಿವ್ ಥಾಟ್ಸ್ಗಳು ನಿಮ್ಮನ್ನು ಬಾಧಿಸುತ್ತೆ. ಋಣಾತ್ಮಕವಾದಂತಹ ಯೋಚನೆಗಳು ಹೆಚ್ಚಾಗ್ತಾ ಇರುತ್ತೆ. ಅಥವಾ ಡಿಪ್ರೆಷನ್ನಿಗೆ ಹೋಗಿರತಕ್ಕಂತಹ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಅಥವಾ ವಯಸ್ಸಾಗಿರತಕ್ಕಂಥವರು ಅಥವಾ ಮಧ್ಯಮ ವಯಸ್ಕರು ಈ ರೀತಿಯಂತಹ ಸಮಸ್ಯೆಗಳನ್ನು ಇನ್ನೂ ಕೂಡ ಹೆಚ್ಚಾಗಿ ಕಾಣ್ತೀರಿ. ಅಥವಾ ಡಿಪ್ರೆಷನ್ ಇರಬಹುದು, ಅಥವಾ ಸ್ರಿಜೋಫೀನಿಯಾ ಇರಬಹುದು, ಅಥವಾ ಹೋಬಿಯಾ ಇರಬಹುದು. ಈ ರೀತಿಯಂತಹ ಮಾನಸಿಕ ಖಿನ್ನತೆಗೆ ಒಳಪಟ್ಟಿರತಕ್ಕಂಥವರು ಯಾರಾದರೂ ಇದ್ದರೆ ಕರ್ಕಾಟಕ ರಾಶಿಯವರು ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಅಷ್ಟಮದ ರಾಹು ಆಗ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಕಷ್ಟಗಳನ್ನು ಮಾನಸಿಕದ ಒಂದು ವಿಷಯದಲ್ಲಿ ಕಾಣ್ತೀರಿ. ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ನೀವು ಸದೃಢರಾಗಿರಬೇಕು. ಅದಕ್ಕೆ ಪ್ರತಿನಿತ್ಯ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ. ಇದೆಲ್ಲದರಿಂದ ನೀವು ಪರಿವರ್ತನೆಯನ್ನು ಹೊಂದಬಹುದು. ಅಥವಾ ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಯಾವುದಾದ್ರೂ ಒಂದು ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಅಕ್ಕಿಯನ್ನು ಸಮರ್ಪಣೆಯನ್ನು ಮಾಡಿ, ಅಥವಾ ನಿಮಗೆ ಶಕ್ತಿ ಇತ್ತು ಅಂತಂದರೆ ಅಕ್ಕಿಯ ತುಲಾಭಾರಾದಿ ಸೇವೆಯನ್ನು ಮಾಡಿಸಿಕೊಳ್ಳಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ. ಇದರಿಂದ ಖಂಡಿತವಾಗಿಯೂ ಮಾನಸಿಕವಾದಂತಹ ಯಾವುದೇ ರೀತಿಯಂತಹ ದೌರ್ಬಲ್ಯಗಳು ನಿಮಗೆ ಈ ಒಂದು ಸಂವತ್ಸರದಲ್ಲಿ ಬಾಧಿಸಲಿಕ್ಕಿದ್ದರೂ ಕೂಡ ಆ ಎಲ್ಲ ರೀತಿಯಂತಹ ಬಾಧೆಗಳು ಕೂಡ ದೂರವಾಗುತ್ತೆ. ಇನ್ನು 9ರ ಶನಿಯು, ಭಾಗ್ಯದ ಶನಿಯು ನಷ್ಟವನ್ನುಂಟು ಮಾಡ್ತಾನೆ ಹೇಳ್ತಕ್ಕಂಥ ಒಂದು ಮಾತು ಕೂಡ ಜ್ಯೋತಿಷ್ಯದಲ್ಲಿದೆ. ಹಾಗಾಗಿ ಎಲ್ಲೋ ನಿಮಗೆ ನಿಮ್ಮ ಆಲೋಚನೆಗಳು ಬುಡಮೇಲಾಗಬಹುದು. ಎಷ್ಟೇ ಗುರುವು ಜನ್ಮಜಾತಕದಲ್ಲಿ ನಿಂತು ಅವನು ಭಾಗ್ಯಸ್ಥಾನವನ್ನು ನೋಡಿದರೂ ಕೂಡ ಆ ಭಾಗ್ಯದ ಶನಿಯ ಒಂದು ಪ್ರಭಾವ, ಭಾಗ್ಯದ ಶನಿಯು ದಾರಿದ್ರ್ಯವನ್ನುಂಟು ಮಾಡ್ತಾನೆ ಹೇಳ್ತಕ್ಕಂಥ ಒಂದು ಮಾತು ಕೂಡ ಇರತಕ್ಕಂಥದ್ರಿಂದ ಎಲ್ಲೋ ಸ್ವಲ್ಪ ನಿಮಗೆ ಲಾಸ್ ಆಗಬಹುದು ಅಥವಾ ನಷ್ಟ ಕಷ್ಟಗಳನ್ನು ನೀವು ಅನುಭವಿಸಲೂ ಕೂಡ ಬೇಕಾಗಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶನಿ ಪರಮಾತ್ಮನ ಉಪಾಸನೆ ಆರಾಧನೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಓಂ ಶಂ ಶನೈಶ್ಚರಾಯ ನಮಃ. ಇವನ್ನು ಬೀಜಾಕ್ಷರ ಮಂತ್ರವನ್ನು ಸಾಧ್ಯವಾದಲ್ಲಿ ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಕರ್ಕಾಟಕ ರಾಶಿಯವರು ಕೂಡ ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಫಾಲೋ ಮಾಡಬೇಕಾಗಿರತಕ್ಕಂಥ ಒಂದು ದಿನಾಂಕ 2, 7, 11, 16, 20, 25 ಮತ್ತು 29ನೇ ತಾರೀಕನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು 2, 3 ಮತ್ತು 9 ಈ ಒಂದು ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿ. ಇದರಿಂದಲೂ ಕೂಡ ಶುಭ ಫಲವನ್ನು ನೀವು ಕಾಣಬಹುದು. ಬಿಳಿ, ಕೆಂಪು ಮತ್ತು ಹಳದಿ ಈ ಒಂದು ಕಲರನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಇನ್ನು ಮುತ್ತು, ಹವಳ ಮತ್ತು ಪುಷ್ಯರಾಗ ಈ ರೀತಿಯಂಥ ಒಂದು ರತ್ನದ ಉಂಗುರ ಇದ್ದಲ್ಲಿ ಖಂಡಿತವಾಗಿಯೂ ಆ ಒಂದು ರತ್ನದ ಉಂಗುರವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಸೋಮವಾರ, ಮಂಗಳವಾರ ಮತ್ತು ಗುರುವಾರದ ದಿನದಂದು ಶುಭ ಕಾರ್ಯವನ್ನು ಹಮ್ಮಿಕೊಳ್ಳಿ. ಇದರಿಂದ ನೀವು ಖಂಡಿತವಾಗಿಯೂ ಶುಭವನ್ನು ಕಾಣಬಹುದು ಅಂತ ಹೇಳ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಈಶ್ವರಾರಾಧನೆ, ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಪಂಚಾಕ್ಷರಿ ಮಂತ್ರಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥ ಇನ್ನೊಂದು ಮಂತ್ರವೇ ಶಾಸ್ತ್ರದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟಿದೆ. ಹಾಗಾಗಿ ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಸಾಧ್ಯವಾದಲ್ಲಿ ಈ ಒಂದು ಸಂವತ್ಸರದಲ್ಲಿ ನೋಡಿ, ಪ್ರತಿ ಸಂವತ್ಸರದಲ್ಲಿಯೂ ಕೂಡ 24 ಪ್ರದೋಷಗಳು ಬರುತ್ತೆ. ಅರ್ಥಾತ್ ಶುಕ್ಲ ಪಕ್ಷದ ಪ್ರದೋಷ ಅರ್ಥಾತ್ ತ್ರಯೋದಶಿ ತಿಥಿ, ಇನ್ನು ಕೃಷ್ಣ ಪಕ್ಷದಲ್ಲಿಯೂ ಕೂಡ ತ್ರಯೋದಶಿ ತಿಥಿ ಬರುತ್ತೆ. ಹಾಗಾಗಿ ಒಂದು ಸಂವತ್ಸರದಲ್ಲಿ 24 ಪಕ್ಷ ಪ್ರದೋಷಗಳು ಬರುತ್ತೆ. ಸಾಧ್ಯವಾದಲ್ಲಿ ಅಂತಹ ಪಕ್ಷ ಪ್ರದೋಷದ ದಿನದಂದು ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಸಿ, ಅಥವಾ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಸಿ, ಅಥವಾ ಶಿವನಿಗೆ ಫಲಪಂಚಾಮೃತಾದಿ ಅಭಿಷೇಕ ಪೂಜೆಯನ್ನು ಮಾಡಿಸಿ, ವಿಶೇಷವಾಗಿ ಮಧುವಿನಿಂದ, ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ, ಈ ರೀತಿಯಂತಹ ಸುಲಭದ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ರಿಂದಲೂ ಕೂಡ ನಿಮ್ಮ ಜನ್ಮತಃ ಜಾತಕದ ಪ್ರಕಾರವಾಗಿ ಯಾವುದೇ ರೀತಿಯಂತಹ ದೋಷಗಳಿದ್ದರೂ ಆ ಶಿವಾನುಗ್ರಹದ ಮೇರೆಗೆ ಆ ಎಲ್ಲ ರೀತಿಯಂತಹ ದೋಷಗಳು ಕೂಡ ದೂರವಾಗುತ್ತೆ. ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು.